ನಮಸ್ಕಾರ ವೀಕ್ಷಕರೇ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಮನೆಯಲ್ಲಿ ಹಣ ಉಳಿತಾ ಇಲ್ವಾ? ಕಾರಣವಿಲ್ಲದೆ ಕುಟುಂಬದಲ್ಲಿರುವವರ ಮಧ್ಯೆ ಸದಾ ಜಗಳವಾಗ್ತಾ ಇದೆಯಾ? ಅಥವಾ ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಪದೇ ಪದೇ ಅನಾರೋಗ್ಯ ಕೈಕೊಡ್ತಾ ಇದೆಯಾ? ಎಷ್ಟೇ ಬಾರಿ ನಾವು ಇವುಗಳನ್ನ ಸಾಮಾನ್ಯ ಸಮಸ್ಯೆ ಅಂತ ಅಂದ್ಕೊಂಡಿರ್ತೇವೆ. ಆದ್ರೆ ಕೆಲವೊಮ್ಮೆ ನಿಮಗೆ ಏಳಿಗೆ ಅನ್ನುವಂತಹದ್ದು ಸಹಿಸದಲೇ ಇರುವಂತಹ ಜನರು, ನಿಮ್ಮ ಏಳಿಗೆಯನ್ನ ಸಹಿಸ್ಲಿಕ್ಕಾಗ್ದಲೇ ಇರುವಂತಹ ಜನರು ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗಗಳನ್ನ ಮಾಡಿಸಿರಬಹುದು. ಇದು ನಾವು ನಿಮ್ಮ ಮನೆಯಲ್ಲಿ ಇದನ್ನ ಹೇಗೆ ಕಂಡುಕೊಳ್ಳುವಂತಹದ್ದು, ಹೇಗೆ ನಮ್ಗಿದು ಪ್ರಯೋಗ ಆಗಿದೆ ಅನ್ನೋದನ್ನ ಮನೆಯಲ್ಲೇ ಇದನ್ನ ಕಂಡುಕೊಳ್ಳುವಂಥದ್ದು ಹೇಗೆ ಮತ್ತು ಅದಕ್ಕೆ ಪರಿಹಾರ ಎಂಬುವುದು ಏಕೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇವೆ. ಅದಕ್ಕೂ ಮುಂಚೆ ನಿಮ್ಮ ಒಂದು ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನಿಸ್ತಾ ಇದ್ರೆ, ಮದುವೆಯ ವಿಚಾರದಲ್ಲಿ ತಡವಾಗ್ತಾ ಇದೆಯಾ, ಅಥವಾ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಾಗೇನೆ ನಿಮಗೆ ಹಣಕಾಸಿನ ತೊಂದರೆ ಕಾಣ್ತಾ ಇದೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಹಾಗಾದ್ರೆ ಇವೆಲ್ಲ ಸಾಮಾನ್ಯ ಸಮಸ್ಯೆಗಳಾಗಿ ನಿಮ್ಗೆ ಕಾಣ್ತಾ ಇದ್ರು ಕೂಡ ಇದರ ಒಂದೇ ಕೆಲವೊಮ್ಮೆ ನಿಗೂಢವಾದಂತಹ ಆಳವಾದಂತಹ ಕಾರಣಗಳಿರ್ತದೆ. ಹಾಗಾಗಿ ಈ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇಲ್ಲಿ ಸಿಗ್ತದೆ. ನಿಮ್ಮ ಒಂದು ಸಮಸ್ಯೆಗಳನ್ನ ಗುರೂಜಿಯವರ ಬಳಿ ನೇರವಾಗಿ ನೀವು ಭೇಟಿ ಮಾಡಿ ಪರಿಹರಿಸ್ಕೊಳ್ಬಹುದು. ಅವರ ಜೊತೆ ಮಾತನಾಡಲು ಈ ಕೆಳಗಿನ ಕಾಣ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕಿಸಿ ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾಗಿರುವಂತಹ ಉತ್ತರ ಖಂಡಿತವಾಗಿ ಸಿಗ್ತದೆ. ಹಾಗಾದ್ರೆ ಈಗ ವಿಡಿಯೋಗೆ ಬರೋಣ. ನಾವು ಸನಾತನ ಧರ್ಮದಲ್ಲಿ ನಮ್ಮ ಮನೆಗಳಲ್ಲಿ, ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ತುಳಸಿ ಗಿಡವನ್ನ ನೆಟ್ಟಿರ್ತೇವೆ. ತುಳಸಿ ಗಿಡವನ್ನ ಅತಿ ಪವಿತ್ರವಾದಂತಹ ಸ್ಥಾನ ಇರುವಂತಹದ್ದು ತುಳಸಿ ಗಿಡಕ್ಕೆ. ತುಳಸಿ ಎಂದರೆ ಕೇವಲ ಗಿಡ ಮಾತ್ರ ಅಲ್ಲ, ಅವಳು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಮನೆಯ ಮುಂಬಾಗಿಲಿನಲ್ಲಿ ಇಟ್ಟು ನಾವು ಅದನ್ನ ಪ್ರತಿನಿತ್ಯ ಪೂಜೆ ಮಾಡುವಂತದ್ದಾಗ್ತದೆ. ಈ ರೀತಿಯಾಗಿ ನಾವು ಪೂಜೆ ಮಾಡುವಂತಹ ಒಂದು ದೈವಿಕ ಶಕ್ತಿಯ ಪ್ರಭಾವ ಇರುವಂತಹ ಗಿಡ ಅನ್ನೋದು ಒಂದು ದೈವಿ ಕವಚವಿದ್ದಂತೆ. ಸಕಲ ರೋಗಗಳನ್ನ ನಿವಾರಿಸುವಂತಹ ಶಕ್ತಿ ಇರುವಂತಹ ಈ ಗಿಡ ಮನೆಯಲ್ಲಿ ಇರುವಾಗ ಶಕ್ತಿಗಳು ತಕ್ಷಣವೇ ಗ್ರಹಿಸುವಂತಹ ಒಂದು ಶಕ್ತಿಯನ್ನ ಹೊಂದಿರ್ತದೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಇದ್ದರೆ ತುಳಸಿ ಸದಾ ಹಸಿರಾಗಿರ್ತಾಳೆ. ಆದರೆ ನಕಾರಾತ್ಮಕವಾದಂತಹ ಶಕ್ತಿ ಪ್ರವೇಶಿಸಿದಾಗ ಅವಳು ಮೊದಲ ಸೂಚನೆಯನ್ನ ನೀಡುವಂತದ್ದಾಗ್ತದೆ. ನಿಮ್ಮ ಮನೆಯಲ್ಲಿ ಏನಾದ್ರೂ ಈ ತರದಂತ ಪ್ರಯೋಗಗಳಾಗಿದೆ ಅನ್ನೋದಾದ್ರೆ ತುಳಸಿ ಗಿಡದಿಂದ ನೀವು ಮೊದಲನೇದಾಗಿ ಇದರ ಸೂಚನೆಗಳನ್ನ ನೋಡ್ಕೊಂಡು ನೀವು ಎಚ್ಚೆತ್ಕೊಳ್ಬಹುದು. ತುಳಸಿ ಗಿಡದಿಂದ ಒಂದು ವೇಳೆ ನಿಮ್ಮ ಮನೆಯ ಮೇಲೆ ಯಾರಾದರೂ ಈ ರೀತಿಯಾದಂತಹ ಮಾಟ ಮಂತ್ರದ ಪ್ರಯೋಗ ಮಾಡಿಸಿದ್ರೆ, ನಿಮ್ಮ ಮನೆಯಲ್ಲಿ ಕೋಮಲವಾಗಿರುವಂತಹ ತುಳಸಿ ಗಿಡವು ಅಸಹಜವಾಗಿ ಒಣಗಲು ಆರಂಭವಾಗುತ್ತದೆ. ನೀವು ದಿನವೂ ನೀರು ಹಾಕಿದ್ರು ಕೂಡ ಸರಿಯಾಗಿ ಸೂರ್ಯನ ಬೆಳಕು ಸಿಕ್ಕಿದ್ರೂ ಸಹ ಗಿಡ ಬೆಳವಣಿಗೆ ಅನ್ನೋದು ಕುಂಠಿತವಾಗ್ತಾ ಹೋಗ್ತದೆ. ಇದು ಕೇವಲ ಪ್ರಕೃತಿಯ ಬದಲಾವಣೆ ಅಲ್ಲ, ಇದು ನಿಮ್ಮ ಮನೆಯ ಮೇಲೆ ದುಷ್ಟಶಕ್ತಿಯ ಪ್ರಭಾವ, ಪ್ರತಿಬಿಂಬ ಇದರ ಮೇಲಾಗಿರುತ್ತದೆ. ಇದನ್ನ ನೀವು 48 ದಿನಗಳ ಕಾಲ ಗಮನಿಸಿದ್ರೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಸಿಗ್ತದೆ. ತುಳಸಿ ಗಿಡವನ್ನ ಗಮನಿಸಿದ್ದೆ ಆದ್ರೆ ನಿಮ್ಮ ಮನೇಲಿ ಇಂಥದ್ದೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಏನಾದ್ರೂ ಪ್ರಭಾವ ಆಗಿದ್ಯಾ ಅಥವಾ ಪ್ರಯೋಗ ಆಗಿದೆಯಾ ಅಂತ ತಿಳ್ಕೊಳ್ಬೇಕು ಅಂದ್ರೆ ತುಳಸಿ ಗಿಡವನ್ನ 48 ದಿನಗಳ ಕಾಲ ಈ ರೀತಿಯಾಗಿ ಗಮನ ಇಡಬೇಕಾಗತ್ತೆ. ಹೇಗ್ ಮಾಡ್ಬೇಕು ಅಂದ್ರೆ, ನಮ್ಮ ಒಂದು ಸ್ವಂತ ಅನುಭವದ ಪ್ರಕಾರ ನಿಮ್ಗೆ ಹೇಳುವಂತದ್ದಾದ್ರೆ, ಈ ಮಾಟಮಂತ್ರ ಪ್ರಯೋಗ ಆಗಿರುವಂತಹ ಪ್ರಭಾವ ಇದ್ದವರು ಅದು ಮಾಟಮಂತ್ರದ ಪ್ರಯೋಗ 9ನೇ ದಿನಕ್ಕೆ, ಅಂದ್ರೆ ಯಾರಿಗೆ ಈ ಪ್ರಭಾವ ಆಗಿರ್ತದೆ ಅಂತ ಅವರ ಮನೆಯಲ್ಲಿ ಕರೆಕ್ಟಾಗಿ 9ನೇ ದಿನಕ್ಕೆ ಎಲೆಗಳೆಲ್ಲ ಒಣಗಿ ಕೆಳಗೆ ಬೀಳೋದಕ್ಕೆ ಶುರುವಾಗ್ತದೆ. ಅಷ್ಟೇ ಅಲ್ಲ, 21ನೇ ದಿನಕ್ಕೆ ಗಿಡದ ಕಾಂಡವು ಕೂಡ ಒಣಗ್ತಾ ಬರ್ತದೆ. ನೀವು ಗಿಡವು ಜೀವ ಕಳೆದುಕೊಳ್ಳುವುದನ್ನ ನೀವೇ ಕಣ್ಣಾರೆ ಕಾಣಬಹುದು. ಗಿಡ ಸಂಪೂರ್ಣವಾಗಿ ಒಣಗಿದ್ರೆ ಆ ಮಂತ್ರದ ಪ್ರಭಾವವು ಅತಿ ಹೆಚ್ಚಾಗಿದೆ ಎಂದರ್ಥ. ಇದರಿಂದ ಆರ್ಥಿಕ ಹಿನ್ನಡೆ ಮಾತ್ರವಲ್ಲ, ಮಾನಸಿಕವಾದಂತಹ ನೆಮ್ಮದಿ ಕೂಡ ಹಾಳಾಗ್ತದೆ. ಈ ರೀತಿಯಾಗಿ ಇಂತಹ ಆರ್ಥಿಕ ಹಿನ್ನೆಲೆ ಅನ್ನುವಂಥದ್ದು ಮಾತ್ರ ಅಲ್ಲ, ಮಾನಸಿಕವಾದಂತಹ ನೆಮ್ಮದಿ ಕೂಡ ಹಾಳಾಗ್ತಾ ಇರ್ತದೆ. ಈ ರೀತಿಯಾದಂತಹ ಎಲ್ಲಾ ಸಮಸ್ಯೆಗಳು ಮನೆಯಲ್ಲಿ ಆಗ್ತಾ ಇದೆ. ಇದಕ್ಕೆಲ್ಲ ಏನ್ ಮಾಡ್ಬೇಕು? ಭಯ ಪಡುವಂತಹ ಅವಶ್ಯಕತೆ ಅಗತ್ಯವಿಲ್ಲ. ಈ ಒಂದು ದುಷ್ಟಶಕ್ತಿಗಳಿಂದ ರಕ್ಷಣೆಯನ್ನ ಪಡೆಯಲು ಮಾಟ ಮಂತ್ರದ ಒಂದು ಮಾಟ ಮಂತ್ರ ನಿವಾರಣಾ ಯಂತ್ರವು
ಅನ್ನುವಂಥದ್ದು ಅತ್ಯಂತ ಸಹಕಾರಿ ಅನ್ನುವಂತಹದ್ದಾಗಿರ್ತದೆ. ಇದನ್ನ ನೀವು ಧರಿಸೋದ್ರಿಂದ, ನಿಮ್ಮ ಮನೆಯಲ್ಲಿಡೋದ್ರಿಂದ, ಈ ನಿಮ್ಮ ಮನೆಯ ಮುಂಭಾಗಿಲಲ್ಲಿ ಹಾಕೊಳ್ಳೋದ್ರಿಂದ ಸುತ್ತಲಿರುವಂತಹ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ತಕ್ಷಣವೇ ದೂರವಾಗ್ತವೆ. ಇದು ಕೇವಲ ನಿಮಗೆ ಮಾತ್ರವಲ್ಲ, ಇಡೀ ಕುಟುಂಬಕ್ಕೆ ಒಂದು ದೊಡ್ಡ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತದೆ. ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಈ ಯಂತ್ರ ನಿಮ್ಮ ಬಳಿ ಇದ್ದರೆ ಅವರು ಏನು ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾವುದೇ ರೀತಿಯಾದಂತಹ ಮಂತ್ರ ತಂತ್ರಗಳು ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ, ಅವರು ಏನೇ ಪ್ರಯತ್ನ ಪಟ್ಟಿದ್ರು ಕೂಡ. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಧವಾಗಿ ಎಷ್ಟೇ ಕಷ್ಟಪಟ್ಟರು ಕೂಡ, ದುಡಿದ್ರು ಕೂಡ ಮನೆಯಲ್ಲಿ ಹಣ ಉಳಿತಾ ಇಲ್ವೇ, ಕಾರಣವಿಲ್ಲದೆ ಕುಟುಂಬದವರ ಮಧ್ಯೆ ಒಂದು ಸದಾ ಜಗಳವಾಗ್ತಾ ಇರುವಂತಹ ಕಾರಣ ತಿಳ್ಕೊಂಡ್ರಿ ಅಲ್ವಾ? ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತದೆ ಅಂತ ತಿಳ್ಕೊಳ್ತಾ ಲೈಕ್ ಮಾಡಿ, ಹಾಗೇನೆ ಶೇರ್ ಮಾಡಿ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.